ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದುಬಿಟ್ಟಿದೆ. ಮಂಟಿ ಕಲ್ಲಿನ ರಸ್ತೆಗೆ ನುಗ್ಗಿದ್ದಾರೆ ಕಿಡಿಗೇಡಿಗಳು. ಕಿಡಿಗೇಡಿಗಳ ವಿರುದ್ಧ ಮಂಟಿ ಕಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಕರಣ ಸಂಬಂಧ 20ಕ್ಕೂ ಹೆಚ್ಚು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿ ಆಯಿತು. ಬೆಳಗಾವಿಯಲ್ಲಿ ಎರಡೆರಡು ಬಾರಿ ಯಾವ ರೀತಿಯ ಗಲಾಟೆ ಆಯಿತು ಅಂತ ಗಮನಿಸಿದ್ದೀರಾ? ಅದಾದ ಬಳಿಕ ಈಗ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿ ಕಲ್ಲು ತೂರಾಟ ಆಗ್ಬಿಟ್ಟಿದೆ. ಪ್ರಕರಣ ಸಂಬಂಧ ಈಗ 20ಕ್ಕೂ ಹೆಚ್ಚು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎರಡು ಕೋಮಿನ ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಭದ್ರತೆಯನ್ನ ವಹಿಸಲಾಗಿದೆ. ದಾವಣಗೆರೆ ಶಿವಮೊಗ್ಗ ಅಂತ ಬಂದಾಗ ಸೂಕ್ಷ್ಮ ಪ್ರದೇಶಗಳು, ಎರಡು ಕೋಮಿನ ನಡುವೆ ಒಂದು ಸಣ್ಣ ಕಿಚ್ಚು ಹೊತ್ಕೊಂಡ್ರು ಸಾಕು ದೊಡ್ಡ ಗಲಾಟೆನೆ ನಡೆದು ಹೋಗುತ್ತೆ. ಹಾಗಾಗಿನೇ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆಗ್ಬೋದು, ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯದ ಹಬ್ಬಗಳು ಬಂದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಈ ಜಿಲ್ಲೆಗಳಲ್ಲಿ ಅಥವಾ ಈ ಜಿಲ್ಲೆಗಳಲ್ಲಿ ಯಾವ್ಯಾವ ಭಾಗಗಳಲ್ಲಿ ಕಾರ್ಯಕ್ರಮಗಳು ನಡೀತಾವೋ ಅಲ್ಲಿ ಭದ್ರತೆ ಇದ್ದೇ ಇರುತ್ತೆ. ಇಲ್ಲಿ ದಾವಣಗೆರೆಯಲ್ಲಿ ಕೂಡ ಮಂಟಿ ಕಲ್ಲಿನಲ್ಲಿ ಗಣೇಶ ವಿಸರ್ಜನೆಗೆ ಅಂತ ಹೊರಟಂತಹ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದುಬಿಟ್ಟಿದೆ. ಎರಡು ಕೋಮಿನ ನಡುವೆ ನಡೆದಿರುವಂತಹ ಗಲಾಟೆ ಇದು. ಹೀಗಾಗಿ ಎರಡು ಕೋಮಿನಲ್ಲಿ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಕಲ್ಲು ತೂರಾಟ ನಡೆಸಿದ್ಯಾರು, ಇಲ್ಲಿ ನಡೆದಿದ್ದಾದ್ರೂ ಏನು, ಯಾಕೆ ಕಲ್ಲು ತೂರಾಟ ಆಯಿತು, ಯಾರು ಪ್ರವೋಕ್ ಮಾಡಿದ್ರು, ಪ್ರಚೋದನೆ ಕೊಟ್ಟವ್ರು ಯಾರು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಲ್ಲ. ಹಾಗಾಗಿ ಪೊಲೀಸರು ಕೆಲವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಂದರೆ ಆ ಗಲಾಟೆ ಅಥವಾ ಕಲ್ಲು ತೂರಾಟದ ಸಂದರ್ಭದಲ್ಲಿ ಅಲ್ಲಿ ಯಾರಿದ್ರು, ಕಲ್ಲು ತೂರಿದ್ ಯಾರು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಅದಾದ ಬಳಿಕ ಕೊಪ್ಪಳದಲ್ಲೂ ಕೂಡ ಒಂದಷ್ಟು ಅದೇ ರೀತಿಯ ಗಲಾಟೆಗಳಾದವು. ಇತ್ತ ಬೆಳಗಾವಿಯಲ್ಲೂ ಕೂಡ ಎರಡೆರಡು ಗಣೇಶ ವಿಸರ್ಜನೆ ಸಂದರ್ಭದಲ್ಲೂ ಕೂಡ ಯಾವ್ಯಾವ ಗಲಾಟೆಗಳಾದವು, ಚಾಕು ಇರಿತ ಆಯಿತು, 3 ಜನರ ಮೇಲೆ ಚಾಕು ಇರಿತ ಆಯಿತು. ಅದಾದ ಬಳಿಕ ತಿರುಗಿ ಮಾರನೇ ದಿನ ಮತ್ತೋರ್ವನ ಮೇಲೆ ಚಾಕು ಇರಿತಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ ಮತ್ತೋರ್ವ ಗಂಭೀರ ಗಾಯಗೊಂಡಿದ್ದ. ಅದೇ ರೀತಿಯಾಗಿ ಟ್ರ್ಯಾಕ್ಟರ್ ಹರಿದು ಕೂಡ ಓರ್ವ ವ್ಯಕ್ತಿ ಸಾವನ್ನಪ್ಪಿದ. ಈ ರೀತಿ ಗಲಾಟೆಗಳಾಗ್ತಾನೆ ಇದ್ದಾವೆ. ಕೋಮುಗಳ ಎರಡು ಕೋಮು ಸಂಘರ್ಷ ಏನು ಪದೇ ಪದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಡೀತಾನೆ ಇದೆ. ಈ ಗಣೇಶ ವಿಸರ್ಜನೆ ಎಲ್ಲ ಜಿಲ್ಲೆಗಳಲ್ಲೂ ಮುಗಿಯೋವರೆಗೂ ಇದೇ ರೀತಿ ಗಲಾಟೆ ಅನಿಸುತ್ತೆ. ಗಣೇಶನನ್ನ ಕೂರಿಸೋದೇ ಸಮುದಾಯಗಳು ಒಗ್ಗೂಡ್ಲಿ, ಸಮುದಾಯಗಳ ಮಧ್ಯೆ ಒಂದು ಒಳ್ಳೆ ರೀತಿಯಾದಂಥ ಭಾವನೆ ಸಂಬಂಧ ಮೂಡ್ಲಿ ಅಂತ. ಆದರೆ ಗಣೇಶ ವಿಸರ್ಜನೆ ಅಥವಾ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿನೇ ಈ ರೀತಿಯಾಗಿ ವಿಘ್ನಗಳು, ಗಲಾಟೆಗಳು, ಕಲ್ಲು ತೂರಾಟ ಆಗ್ಬಿಡ್ತವೆ. ಸದ್ಯಕ್ಕೆ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯ ಗಲಾಟೆ ಆಗ್ಬಿಟ್ಟಿದೆ. ಈ ಗಲಾಟೆಯಲ್ಲಿ ಯಾರ್ಯಾರಿದ್ರು ಅಂತಹ ಜನರನ್ನ, ಕೆಲವ್ರನ್ನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಗೊತ್ತಾಗುತ್ತೆ ಯಾರಾದರೂ ಪ್ರವೋಕ್ ಮಾಡಿದ್ರೆ, ಯಾಕೆ ಗಲಾಟೆ ಆಯಿತು, ಫಸ್ಟ್ ಆಫ್ ಆಲ್ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಅವ್ರು ಬಂದಿದ್ದಾದರೂ ಯಾಕೆ, ಈ ಕಲ್ಲು ತೂರಾಟ ನಡೆಸೋದಕ್ಕೆ ಅಂತ ಬಂದಿದ್ದಂಥ ಆ ದುಷ್ಕರ್ಮಿಗಳು ಯಾರು, ಅದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಸದ್ಯಕ್ಕೆ ಈ ಮಂಟಿ ಕಲ್ಲಿನ ಮೆರವಣಿಗೆ ಸಂದರ್ಭದಲ್ಲಿ ನುಗ್ಗಿದಂಥ ಈ ಕಿಡಿಗೇಡಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಯಾಕೆ ಇವರು ನಮ್ಮ ಮೆರವಣಿಗೆಯ ಸಂದರ್ಭದಲ್ಲಿ ಯಾಕೆ ಬಂದ್ರು, ಇವರು ಯಾಕೆ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿದ್ರು, ಇವ್ರಿಗೆ ಬರೋದಕ್ಕೆ ಹೇಳಿದ್ಯಾರು, ಕಲ್ಲು ತೂರೋದಕ್ಕೆ ಹೇಳಿದ್ಯಾರು, ಆಹ್ವಾನ ಕೊಟ್ಟಿದ್ರೆ ಯಾರಾದರೂ ಇವರಿಗೆ ನಮ್ಮ ಮೆರವಣಿಗೆಗೆ ಬನ್ನಿ ಅಂತ? ಇಲ್ವಲ್ಲ. ಏನಕ್ಕೆ ಬರಬೇಕಾಗಿತ್ತು? ಬಂದರು ಅಂತ ಅಂದರೆ ಬಂದ್ರೋ, ಕುಣಿದ್ರೋ, ಸಂಭ್ರಮಿಸಿದ್ರೆ ಹೋದ್ರು ಅನ್ನಂಗಿರ್ಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಕಲ್ಲು ತೂರಾಟ ಮಾಡುವಂಥದ್ದು ಏನಿದೆ? ಹೀಗಾಗಿ ಆಕ್ರೋಶ ಕೂಡ ಹೆಚ್ಚಾಗ್ತಾನೆ ಇದೆ. ಪೊಲೀಸರಿಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಗೊತ್ತಾಗುತ್ತೆ ಯಾರ್ಯಾರು ಈ ರೀತಿಯಾಗಿ ದುಷ್ಕರ್ಮಿಗಳ ಕಲ್ಲು ತೂರಾಟವನ್ನು ನಡೆಸಿದ್ರು, ಕಾರಣ ಏನು, ಎಲ್ಲಿಂದ ಬಂದಿದ್ರು ಇವರು, ಇದೇನಾದರೂ ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ ಅಥವಾ ಆಕಸ್ಮಿಕವಾಗಿ ಆಯ್ತಾ, ಅದೆಲ್ಲದು ಕೂಡ ಗೊತ್ತಾಗುತ್ತೆ. ನೋಡಿ, ಎರಡು ಕೋಮಿನ ಜನರನ್ನ ಕೂಡ ಈಗಾಗಲೇ ಕೆಲವೊಂದು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದರೆ ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ಅದಕ್ಕೆ ಪೂರ್ವಭಾವಿಯಾಗಿ ಗಣೇಶನ ಮೆರವಣಿಗೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದ್ಬಿಟ್ಟಿದೆ. ಯಾವಾಗಲೂ ಕೂಡ ಇದೇ ರೀತಿ ಹಬ್ಬದ ಸಂದರ್ಭದಲ್ಲಿ, ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ, ಕಲ್ಲು ತೂರಾಟ ಆಗ್ತಾ ಇರೋದ್ರಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮಂಟಿಕಲ್ಲಿನ ರಸ್ತೆಗೆ ಈ ರೀತಿಯಾಗಿ ಕಲ್ಲನ್ನ ಎಸ್ತಿದ್ದಾರಂತೆ ಮೆರವಣಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ. ಯಾಕೆ ಈ ರೀತಿಯಾಗಿ ಪ್ರವೋಕ್ ಆಗ್ತಾರೆ, ಯಾಕೆ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡ್ತಾರೆ, ತನಿಖೆ ನಡೀತಾ ಇದೆ.
ದಾವಣಗೆರೆಯಲ್ಲಿ ಟವರ್ಗೆ ಧ್ವಜ ಕಟ್ಟೋ ವಿಚಾರಕ್ಕೂ ಕೂಡ ಗಲಾಟೆ ಆಗ್ಬಿಟ್ಟಿದೆ. ಅರಳಿಮರ ಸರ್ಕಲ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಅಂದ್ರೆ ಧ್ವಜ ಕಟ್ಟೋ ವಿಚಾರಕ್ಕೆ ಶುರುವಾಗಿರೋ ಗಲಾಟೆ ಇದು. ಪೊಲೀಸರು ಗಣೇಶ ಮೂರ್ತಿ ಮೇಲೆ ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ರಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅರಳಿಮರ ಸರ್ಕಲ್ನಲ್ಲಿ ಕಿಡಿಗೇಡಿಗಳು ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೆ. ಅಂದ್ರೆ ಧ್ವಜ ಕಟ್ಟುವಂತ ವಿಚಾರಕ್ಕೆ ಶುರುವಾಗಿರುವಂತ ಗಲಾಟೆ ಇದು. ಅಲ್ಲಿಂದ ಕಲ್ಲು ತೂರಾಟಕ್ಕೆ ತಿರುಗಿಬಿಟ್ಟಿದೆ. ಪೊಲೀಸರು ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡಿದಂಥವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆನೆಕೊಂಡ ಬಡಾವಣೆಯಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಗಲಾಟೆ ಹಿನ್ನೆಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ಆಗಿದೆ. ಮನೆಗಳಿಗೆ ನುಗ್ಗಿ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಂದ್ರೆ ಅಲ್ಲಿ ಗಣೇಶನ ವಿಸರ್ಜನೆಗೆ ಅಂತೇಳಿ ಪೂರ್ವಭಾವಿಯಾಗಿ ಮೆರವಣಿಗೆ ನಡೀತಾ ಇತ್ತಲ್ಲ, ಆ ಮೆರವಣಿಗೆಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಮನೆಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಈ ಧ್ವಜ ಕಟ್ಟುವಂತ ವಿಚಾರಕ್ಕೆ ಗಲಾಟೆ ಶುರುವಾಗಿರೋದಂತೆ. ಧ್ವಜ ಕಟ್ಟೋದು ಅಂದ್ರೆ ಈ ಗಣೇಶನ ಇಟ್ಟಂತಹ ಸಂದರ್ಭದಲ್ಲಿ ಈ ಸಮುದಾಯಗಳು ಅಂತ ಬಂದಾಗ ಮುಸ್ಲಿಂ ಮತ್ತು ಹಿಂದೂ ಎರಡೂ ಸಮುದಾಯಗಳ ನಡುವೆ ಆಲ್ಮೋಸ್ಟ್ ಗಲಾಟೆ ಆಗೋದು ಸಹಜ ಆಗ್ಬಿಟ್ಟಿದೆ. ಈ ರೀತಿಯಾಗಿ ನಾಗಮಂಗಲದಲ್ಲಿ ಇದೇ ರೀತಿ ಆಯಿತು, ಗಲಾಟೆ ಆಯಿತು, ಕಲ್ಲು ತೂರಾಟ, ಬಾಂಬ್ ಎಸೆತ ಅಂದರೆ ಪೆಟ್ರೋಲ್ ಬಾಂಬ್ ಎಸೆದ್ರು, ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು, ಅಷ್ಟೆಲ್ಲ ಆಯಿತು. ಅದಾದ ಬಳಿಕ ಒಂದಷ್ಟು ಆರೋಪಿಗಳನ್ನು 57ಕ್ಕೂ ಹೆಚ್ಚು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ರು. ಈಗ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿ ಗಲಾಟೆ ಆಗ್ಬಿಟ್ಟಿದೆ. ದಾವಣಗೆರೆ ಶಿವಮೊಗ್ಗ ಅಂತ ಬಂದಾಗ ಅತಿ ಸೂಕ್ಷ್ಮ ಪ್ರದೇಶಗಳಿವು. ಇಲ್ಲಿ ಕೋಮು ಕಿಚ್ಚು ಆಗಾಗ ಹತ್ಕೊಳ್ತಾನೆ ಇರುತ್ತೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ದೊಡ್ಡ ದೊಡ್ಡ ಗಲಾಟೆಗಳೇ ಆಗ್ಬಿಡ್ತವೆ. ಸದ್ಯಕ್ಕೀಗ ಚಿಕ್ಕ ವಿಚಾರ ಅಂದರೆ ಧ್ವಜ ಕಟ್ಟಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಟ್ತೀನಿ ನೀನು ಕಟ್ಟು ಅನ್ನುವಂಥ ವಿಚಾರಕ್ಕೆ ಏನು ಗಲಾಟೆ ಶುರುವಾಗಿರುವಂಥದ್ದಂತೆ. ಅಲ್ಲಿಂದ ಶುರುವಾಗಿ ಗಣೇಶನ ಮೂರ್ತಿಯ ಮೇಲೇ ಕಲ್ಲು ತೂರಾಟವನ್ನು ಮಾಡಿಬಿಟ್ಟಿದ್ದಾರೆ. ಅಂದರೆ ಗಣೇಶನನ್ನ ಪೂಜಿಸಿ ವಿಸರ್ಜನೆ ಮಾಡೋದಕ್ಕೆ ಹೊಂಟಿರುವಂಥ ಸಂದರ್ಭದಲ್ಲಿ ಆಗಿರುವಂಥ ದೊಡ್ಡ ಗಲಾಟೆ ಇದು. ಗಣೇಶನನ್ನ ತರ್ತಾರೆ, ಕೂರಿಸ್ತಾರೆ, ಸಂಭ್ರಮಿಸ್ತಾರೆ, ಮೆರವಣಿಗೆ ಮಾಡ್ತಾರೆ. ಆದರೆ ಮೆರವಣಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಗಣೇಶ ಕಲ್ಲೇಟನ್ನು ತಿಂದು ವಿಸರ್ಜನೆಗೆ ಒಳಪಡಬೇಕು. ಎಂಥ ಪರಿಸ್ಥಿತಿ ನೋಡಿ. ಮೆರವಣಿಗೆ ಹೋಗ್ತಾ ಇದೆ, ಆ ಸಂದರ್ಭದಲ್ಲಿ ಗಣೇಶನ ಮೂರ್ತಿ ಮೇಲೂ ಕಲ್ಲೆಸ್ತಿದ್ದಾರೆ. ಕೆಲವೊಂದು ಮನೆಗಳ ಮೇಲೂ ಕೂಡ ಈ ರೀತಿ ಕಲ್ಲು ತೂರಾಟವನ್ನು ಮಾಡಿಬಿಟ್ಟಿದ್ದಾರಂತೆ. ಹೀಗಾಗಿ ಎರಡೂ ಸಮುದಾಯದಲ್ಲೂ ಕೂಡ ಈ ರೀತಿ ಮಾಡಿದಂಥವ್ರು ಇದ್ದಾರಂತೆ. ಹಾಗಾಗಿ ಎರಡೂ ಸಮುದಾಯದ ಈ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಕೂಡ ನಡೀತಾ ಇದೆ. ಗೊತ್ತಾಗುತ್ತೆ ಯಾಕೆ ಈ ರೀತಿ ಮಾಡಿದ್ರು, ಯಾರು ಈ ರೀತಿ ಮಾಡಿದ್ದು, ಪ್ರಚೋದನೆ ಕೊಟ್ಟಿದ್ಯಾರು, ಏನಕ್ಕೆ ಗಲಾಟೆ ಆಯಿತು, ಧ್ವಜ ಕಟ್ಟೋ ವಿಚಾರಕ್ಕೆ ಶುರುವಾಗಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆದರೂ ಯಾರು, ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನು ಶುರು ಮಾಡಿದ್ಯಾರು, ಅದೆಲ್ಲದಕ್ಕೂ ಕೂಡ ಮಾಹಿತಿಯನ್ನು ಪೊಲೀಸರು ಪಡ್ಕೊಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಈಗ ಉಂಟಾಗ್ಬಿಟ್ಟಿದೆ. ಇಲ್ಲಿ ಪೊಲೀಸರು ಹತೋಟಿಗೆ ತರೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಯಾವ ರೀತಿ ಗಲಾಟೆ ಆಯಿತು, ಎಷ್ಟೆಲ್ಲ ಜನರು ಲಾಸನ್ನು ಅನುಭವಿಸಿದ್ರು ಅದನ್ನು ನೋಡಿದ್ದೀರಾ. ಅದರ ಬೆನ್ನಲ್ಲೇ ಈಗ ಮತ್ತೆ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ಗಲಾಟೆ ಆಗಿದೆ. ಕಲ್ಲನ್ನು ತೂರಿದ್ದಾರೆ. ಈ ಕಲ್ಲು ತೂರಾಟ ಮಾಡೋದು ಒಂದು ದೊಡ್ಡ ಶೋಕಿ ಅನ್ಕೋಬಿಟ್ಟಿದ್ದಾರೆ ಅನ್ಸುತ್ತೆ. ದೇವರ ವಿಸರ್ಜನೆಗೆ ಹೊರಟಂಥ ಸಂದರ್ಭದಲ್ಲಿ, ಮೆರವಣಿಗೆ ಸಂದರ್ಭದಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡೋದು, ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಮಾಡೋದು, ಈ ಕಲ್ಲು ತೂರಾಟವನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರ ಮೂಲಕ ಗಲಾಟೆ ತೆಗೆಯೋದು, ಅದಾದಮೇಲೆ ಸಂಘರ್ಷ, ಆ ಸಂಘರ್ಷವನ್ನು ಸರಿಪಡಿಸೋದಕ್ಕೆ ಅಂತ ಪೊಲೀಸರು ಪ್ರಯತ್ನ ಪಡೋದು, ಲಾಠಿ ಚಾರ್ಜ್ ಮಾಡೋದು, ಅವ್ರನ್ನ ಸ್ಪ್ಲಿಟ್ ಮಾಡೋದಕ್ಕೆ ಅಂತ ಎಷ್ಟೆಲ್ಲ ಹರಸಾಹಸ ಮಾಡಬೇಕು ಅಷ್ಟು ಮಾಡೋದು. ಇನ್ನೂ ಹತೋಟಿಗೆ ತರೋದಕ್ಕೆ ಆಗಲಿಲ್ಲ ಅಂತಂದರೆ 144 ಸೆಕ್ಷನ್ ಜಾರಿ ಮಾಡೋದು. ಒಟ್ಟಿನಲ್ಲಿ ಈ ರೀತಿ ಗಲಾಟೆಗಳು ರಿಪೀಟ್ ಆಗ್ತಾ ಇರೋದಕ್ಕೆ ಕಾರಣ ಯಾರು, ಪ್ರವೋಕ್ ಮಾಡ್ತಿರೋದು ಯಾರಲ್ಲಿ? ಗಣೇಶನ ವಿಸರ್ಜನೆ ಮಾಡೋದು ಕೊಟ್ಟಿದ್ದಾರೆ, ಅವ್ರ ಪಾಡಿಗೆ ಅವ್ರು ಹೋಗಲಿ ಬಿಡಪ್ಪ ಅಂತ ಬಿಡಲ್ಲ. ಅಥವಾ ಯಾವ ಮೆರವಣಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಪಾಡಿಗೆ ನಾವು ಇದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ತೊಂದರೆ ಕೊಡೋದು ಬೇಡ, ದೂರದಲ್ಲಿ ಇದ್ದು ಬಿಡೋಣ, ಆ ಥರದ ಮನೋಭಾವನೆಯೇ ಇಲ್ವಾ ಹಾಗಾದರೆ ಅಂತ. ಈಗ ಸದ್ಯಕ್ಕಂತೂ ದಾವಣಗೆರೆಯಲ್ಲಿ ಇಲ್ಲಿ ಗಣೇಶನ ವಿಸರ್ಜನೆಗೆ ಅಂತ ಹೊರಟಂಥ ಸಂದರ್ಭದಲ್ಲಿ ನಡೆದಿರುವಂಥ ಕಲ್ಲು ತೂರಾಟದಿಂದಾಗಿ ಬೂದಿ ಮುಚ್ಚದ ಕೆಂಡದಂತೆ ಆಗ್ಬಿಟ್ಟಿದೆ ಇಲ್ಲಿ ವಾತಾವರಣ. ಸದ್ಯಕ್ಕೆ ಪೊಲೀಸರು ಕೂಡ ಹತೋಟಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪದೇ ಪದೇ ಈ ರೀತಿ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ಯಾರಿಗೆ ತಾನೇ ಸಿಟ್ಟು ಬರಲ್ಲ. ಅರಳಿಮರ ಸರ್ಕಲ್ನಲ್ಲಿ ಆಗಿರುವಂಥ ಗಲಾಟೆ ಇದು. ದಾವಣಗೆರೆಯಲ್ಲಿ ಇನ್ನೂ ಕೂಡ ಅನೇಕ ಗಣೇಶ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಈಗ ಈ ರೀತಿ ಗಲಾಟೆ ಆಯಿತು, ಮತ್ತೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ಮತ್ತೊಂದು ಏರಿಯಾದವರು ಹೊರಟಿರ್ತಾರೆ, ಮೆರವಣಿಗೆ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಹೀಗೆ ಆದರೆ
ಒಂದ್ಸಲ ಈ ರೀತಿ ಆದಂಥ ಸಂದರ್ಭದಲ್ಲಿ ಸರಿಯಾದಂಥ ಆ್ಯಕ್ಷನ್ ಆದರೆ ಯಾರು ಕಲ್ಲು ತೂರಾಟ ಮಾಡಿದ್ರೋ ಅವ್ರಿಗೆ ಸರಿಯಾದಂಥ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ ಮತ್ತೆ ಈ ರೀತಿಯಾದಂಥ ಘಟನೆಗಳು ರಿಪೀಟ್ ಆಗೋದಿಲ್ಲ. ಆ ರೀತಿ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗಿರೋದು ಪೊಲೀಸರ ಕರ್ತವ್ಯ ಈಗ. ಯಾಕೆಂದರೆ ಈಗ ನಾಗಮಂಗಲದಲ್ಲಿ ಅದೇ ರೀತಿ ಆಯಿತು, ಬೆಳಗಾವಿಯಲ್ಲೂ ಹಾಗೇ ಆಯಿತು. ಬೆಳಗಾವಿಯಲ್ಲಿ ಎರಡೆರಡು ಬಾರಿ ಗಲಾಟೆಗಳಾಗಿದ್ದು, ಚಾಕು ಇರಿತ ಆಗಿದ್ದು 2 ಸಲ. ಇಂಥ ಘಟನೆಗಳು ಪದೇ ಪದೇ ಬೇರೆ ಬೇರೆ ಜಿಲ್ಲೆ, ಈಗ ಒಂದೂವರೆ ತಿಂಗಳವರೆಗೂ ಕೂಡ ಇದೇ ರೀತಿ ಗಣೇಶನ ಕೂರಿಸ್ತಾರೆ, ಗಣೇಶನ ವಿಸರ್ಜನೆ ಮಾಡ್ತಾರೆ. ಇದೇ ರೀತಿ ಕೂಡ ನಿರಂತರವಾದಂಥ ಗಲಾಟೆಗಳಾಗ್ಬಿಟ್ರೆ ಹಾಗಾದರೆ ಪೊಲೀಸ್ ಬಿಗಿ ಭದ್ರತೆ ಎಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡ್ಬಿಡುತ್ತೆ. ಅಂದರೆ ಯಾವಾಗ ಎಲ್ಲಿ ಯಾರು ಬಂದು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸ್ತಾರೆ ಅನ್ನೋದು ಯಾರಿಗೇನು ಗೊತ್ತಿರಲ್ಲ. ಎಷ್ಟೇ ಭದ್ರತೆ ವಹಿಸ್ಕೊಂಡ್ರೂ ಕೂಡ ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟರಲ್ಲೇ ಯಾರಾದರೂ ಬಂದು ಈ ರೀತಿಯಾಗಿ ಮಾಡಿ ಹೋಗ್ಬಿಡ್ತಾರೆ ದುಷ್ಕೃತ್ಯವನ್ನು. ಬಟ್ ಅವರಿಗೊಂದು ಪಾಠ ಕಲಿಸ್ಬೇಕಲ್ಲ. ಈ ರೀತಿ ಯಾರು ಕಲ್ಲು ತೂರಾಟ ಮಾಡಿದಾರೋ ಅವರಿಗೊಂದು ಕಠಿಣ ಶಿಕ್ಷೆ ಆಗಬೇಕಲ್ಲ. ಮತ್ತೆ ಅವರು ಯಾರು ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬಾರ್ದಲ್ಲ, ಕಲ್ಲು ತೂರಾಟ ಮಾಡೋದಕ್ಕೆ ಬರಬಾರ್ದು. 2 ಕೋಮುಗಳು ಅಂತ ಬಂದಾಗ ಅವ್ರವ್ರ ಹಬ್ಬವನ್ನು ಅವ್ರು ಆಚರಣೆ ಮಾಡ್ಕೊಳ್ತಾರೆ. ಹಿಂದೂ ಅಂತ ಬಂದಾಗ ಅವ್ರ ಹಬ್ಬ ಅವ್ರು ಆಚರಿಸ್ಕೊಳ್ತಾರೆ, ಮುಸ್ಲಿಂ ಅಂತ ಬಂದಾಗ ಅವ್ರ ಹಬ್ಬ ಅವ್ರು ಆಚರಿಸ್ಕೊಳ್ತಾರೆ. ಈ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲೂ ನೋಡಿ, ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಗಲಾಟೆ ಆಯಿತು ಅಂತ. ಅದು ಕೂಡ ತಾವೇ ತಂದ್ಕೊಂಡಂಥ ತೊಂದರೆ, ಅದು ಸವಾಲು ಹಾಕ್ತದೆ. ಬೂದಿ ಮುಚ್ಚಿದ ಕೆಂಡದಂತಾಗ್ಬಿಟ್ಟಿದೆ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿ ವಾತಾವರಣ. ಈಗ ಬೂದಿ ಮುಚ್ಚಿದ ಕೆಂಡ, ಮಟ್ಟಿಕಲ್ಲು ಬಡಾವಣೆಯಲ್ಲಿ ಬಿಗುವಿನ ವಾತಾವರಣ. ಸ್ಥಳದಲ್ಲಿ ಐಜಿಪಿ ರಮೇಶ್ ಸೇರಿದಂತೆ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ, ಭದ್ರತೆಯನ್ನ ವಹಿಸಿದ್ದಾರೆ. ಜೊತೆಗೆ ಪರಿಸ್ಥಿತಿ ಹತೋಟಿಗೆ ತರೋ ಪ್ರಯತ್ನ. ಮತ್ತೆ ಈ ರೀತಿ ಅಹಿತಕರ ಘಟನೆ ಆಗಬಾರ್ದು, ಮತ್ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಭದ್ರತೆಯನ್ನ ವಹಿಸಿದ್ದಾರೆ. ಈ ಗಲಾಟೆ ಆಗ್ಬಿಟ್ಟಿದೆ, ಮತ್ತೊಂದಿಷ್ಟು ಜನ ಬಂದು ಮತ್ತೆ ಇದೇ ರೀತಿಯಾಗಿ ಕಿರಿಕ್ ಮಾಡೋದಾಗ್ಲಿ ಗಲಾಟೆ ಮಾಡೋದಾಗ್ಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸ್ಥಳದಲ್ಲಿ ಈಗ ಐಜಿಪಿ ರಮೇಶ್ ಅವರು ಸೇರಿದಂತೆ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಯಾವ ರೀತಿಯ ಗಲಾಟೆಗಳು ಕೂಡ ಆಗಬಾರ್ದು, ಮತ್ತೆ ಯಾರು ಕೂಡ ಈ ರೀತಿ ಬಂದು ಇಲ್ಲಿ ಎಡವಟ್ಟು ಮಾಡಬಾರ್ದು, ದುಷ್ಕೃತ್ಯವನ್ನ ಎಸಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸರಲ್ಲಿ ಬೀಡ್ಬಿಟ್ಟಿದ್ದಾರೆ. ಮಟ್ಟಿಕಲ್ಲು ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆಯಿಂದಾಗಿ ಒಂದು ರೀತಿ ಬಿಗುವಿನ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಆ ವಾತಾವರಣವನ್ನ ತಿಳಿಗೊಳಿಸ್ಬೇಕು, ಜನರನ್ನ ಸ್ಪ್ಲಿಟ್ ಮಾಡಿ ಅಲ್ಲಿಂದ ಅವ್ರವ್ರ ಮನೆಗೆ ಅವ್ರನ್ನ ಕಳಿಸ್ಬೇಕು. ವಾತಾವರಣ ಸ್ವಲ್ಪ ತಿಳಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಪೊಲೀಸರು ಅಲ್ಲೇ ಇದ್ದಾರೆ ಸದ್ಯಕ್ಕೆ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಕೂಡ ಶುರುವಾಗಿದೆ. ಯಾಕೆ ಈ ರೀತಿ ಮಾಡಿದ್ರೆ ಏನು ಕತೆ ಅಂತ. ಈ ಗಣೇಶನ ಕೂರಿಸುವಂಥದ್ದು ಮತ್ತು ಗಣೇಶನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ದೊಡ್ಡ ಸವಾಲಿತ್ತು. ಮೊದಲೇ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಕಡೆಗೆ ಒಂದಷ್ಟು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ರು. ಇನ್ನೂ ಕೂಡ ರಿಕ್ವೈರ್ ಮಾಡ್ಕೋಬೇಕು, ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನ ಪರಿಹಾರ ಮಾಡಬೇಕು ಅಂತ. ಅದರ ಬೆನ್ನಲ್ಲೇ ಈ ರೀತಿ ಗಲಾಟೆಗಳು ಪದೇ ಪದೇ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ, ರಿಪೀಟ್ ಆಗ್ತಾ ಇರೋದ್ರಿಂದ ಪೊಲೀಸರಿಗೆ ಒಂದು ರೀತಿಯಾಗಿ ಸವಾಲೇ. ಇರುವಂಥ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಅವರನ್ನು ನಿಯೋಜನೆ ಮಾಡಬೇಕು, ಭದ್ರತೆ ಕೊಡಬೇಕು, ಗಲಾಟೆ ಆಗದೇ ಇರೋ ರೀತಿಯಾಗಿ ಭದ್ರತೆ ಕೊಡಬೇಕು. ಗಲಾಟೆ ಆಯಿತು ಅಂದರೆ ಮತ್ತಷ್ಟು ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು. ಸದ್ಯಕ್ಕೆ ಈಗ ಪೊಲೀಸ್ ಸಿಬ್ಬಂದಿ ಅದನ್ನೇ ಮಾಡ್ತಿದ್ದಾರೆ. ಅಲ್ಲಿ ಆಗಿರುವಂಥ ಗಲಾಟೆಯನ್ನು ನಿಯಂತ್ರಣಕ್ಕೆ ತರಬೇಕು. ಈಗ ಗಲಾಟೆ ಆಗಿರೋದ್ರಿಂದ ಹಿಂದೂ ಸಮುದಾಯದವರು ಕೂಡ ಆಕ್ರೋಶಗೊಂಡಿದ್ದಾರೆ. ಯಾಕೆ ಈ ರೀತಿ ನಾವು ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲೆಲ್ಲ ಹೀಗೆ ಆಗುತ್ತೆ ಅಂತ.